ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ನಿನ್ನೆ ಸಂಜೆ 4:30ಕ್ಕೆ ಹೊರಟಿದ್ದ ಶುಭಾಂಶು ಶುಕ್ಲಾ ನೇತೃತ್ವದ ಗಗನಯಾತ್ರಿಗಳ ತಂಡ ಕ್ಯಾಲಿಫೋರ್ನಿಯಾದ ಕರಾವಳಿಗೆ ಬಂದು ತಲುಪಿದೆ. ಶುಭಾಂಶು ಶುಕ್ಲಾ ತಂಡ 22 ಗಂಟೆಗಳ ಪ್ರಯಾಣದ ಬಳಿಕ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಆಗಿದೆ. ಜೂನ್ 25ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ್ದ ಭಾರತೀಯ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ತನ್ನ ತಂಡದೊಂದಿಗೆ ಈಗಾಗಲೇ ಭೂಮಿಗೆ ಬಂದು ತಲುಪಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಕ್ಯಾಲಿಫೋರ್ನಿಯಾದ ಸಾಗರ ತೀರದಲ್ಲಿ ಲ್ಯಾಂಡ್ ಆಗಿದ್ದಾರೆ. ಶುಭಾಂಶು ಶುಕ್ಲಾ ಜೊತೆಗೆ 3 ವಾಪಸ್ ಆಗಿದ್ದಾರೆ. Lights as Dragon, you can see coverage today. At this point, we'll be. And we've got our pilot Shubhanshu Shukla as our second crew member exiting the spacecraft, and some. And there she is. We see Commander Peggy Whitson, all smiles, exiting. I'm very. ಶುಭಾಂಶು ಶುಕ್ಲಾ ತಂಡ ಭೂಮಿಗೆ ಯಶಸ್ವಿಯಾಗಿ ಬಂದು ಇಳಿತಾ ಇದ್ದ ಹಾಗೆ ಶುಭಾಂಶು ಶುಕ್ಲಾ ಪೋಷಕರು ಆನಂದ ಬಾಷ್ಪ ಸುರಿಸಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಯಶಸ್ವಿಯಾಗಿ ಅಧ್ಯಯನ ನಡೆಸಿಕೊಂಡು ಭೂಮಿಗೆ ವಾಪಸ್ ಆಗಿರೋದ್ರಿಂದ ಪೋಷಕರು ಸಂತಸ ವ್ಯಕ್ತಪಡಿಸಿದರು. ಮಗನ ಸಾಧನೆ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಗಗನಯಾತ್ರಿಗಳನ್ನ ಹೊತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ್ದ ರಾಕೆಟ್ ಕ್ಯಾಪ್ಸೂಲ್ ಮತ್ತೆ ಇವತ್ತು ಕ್ಯಾಲಿಫೋರ್ನಿಯಾದ ಸಾಗರದಲ್ಲಿ ಲ್ಯಾಂಡ್ ಆಗಿತ್ತು. ಇನ್ನು ಕ್ಯಾಪ್ಸೂಲ್ ಸಮುದ್ರದಲ್ಲಿ ಯಶಸ್ವಿಯಾಗಿ ಬಂದ ಬಳಿಕ ತಜ್ಞರ ತಂಡ ಕ್ಯಾಪ್ಸೂಲ್ ಅನ್ನ ನಿಗದಿತ ಸ್ಥಳಕ್ಕೆ ತಂದು ಅದನ್ನು ಓಪನ್ ಮಾಡಲಾಯಿತು. ಆ ಬಳಿಕ ಒಬ್ಬೊಬ್ಬರೇ ಗಗನಯಾತ್ರಿಗಳನ್ನ ಹೊರಕ್ಕೆ ಕರೆತರಲಾಯಿತು. And we've got our pilot Shubhanshu. And there she is. We see Commander Peggy Whitson. There is Swavo. ಶುಭಾಂಶು ಶುಕ್ಲಾ ಸೇರಿದಂತೆ ಇತರೆ 3 ಗಗನಯಾತ್ರಿಗಳು ಕ್ಯಾಪ್ಸೂಲ್ನಿಂದ ಹೊರಕ್ಕೆ ಬರ್ತಾ ಇದ್ದ ಹಾಗೆ ನಗುಮುಗದೊಂದಿಗೆ ಸಂತಸ ವ್ಯಕ್ತಪಡಿಸಿದ್ರು. ಸಾಧನೆ ಬಗ್ಗೆ ಕೈಸನ್ನೆ ಮೂಲಕ ಹೆಮ್ಮೆ ವ್ಯಕ್ತಪಡಿಸಿದ್ರು. ಆ ಬಳಿಕ ಎಲ್ಲರನ್ನ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಯಿತು. ಗಗನಯಾತ್ರಿಗಳ ದೇಹ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಹೇಗೆಲ್ಲ ಬದಲಾವಣೆ ಆಗಿದೆ ಅನ್ನೋ ಬಗ್ಗೆ ಅಧ್ಯಯನ ನಡೆಸಿದ ಬಳಿಕ ಅವರನ್ನ ಕಳುಹಿಸಲಾಗುತ್ತೆ. ಶುಭಾಂಶು ಶುಕ್ಲಾ ತಂಡ ಭೂಮಿಗೆ ವಾಪಸ್ ಆಗ್ತಿದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರನ್ನ ಸ್ವಾಗತಿಸಲು ನಾನು ಕೂಡ ಭಾರತದ ಜನರೊಂದಿಗೆ ಸೇರುತ್ತೇನೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಭಾರತದ ಮೊದಲ ಗಗನಯಾತ್ರಿಯಾಗಿ ಶುಭಾಂಶು ಶುಕ್ಲಾ ಸಾಧನೆ ಮಾಡಿದ್ದಾರೆ. ತಮ್ಮ ಸಮರ್ಪಣೆ, ಧೈರ್ಯದ ಮನೋಭಾವದ ಮೂಲಕ ಶತಕೋಟಿ ಜನರ ಕನಸುಗಳೊಂದಿಗೆ ಸ್ಫೂರ್ತಿಯಾಗಿದ್ದಾರೆ. ಭಾರತದ ಗಗನಯಾನಕ್ಕೆ ಮತ್ತೊಂದು ಮೈಲಿಗಲ್ಲು ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆಗಸ್ಟ್ 17ರಂದು ಶುಭಾಂಶು ಶುಕ್ಲಾ ಭಾರತಕ್ಕೆ ವಾಪಸ್ ಆಗಲಿದ್ದಾರೆ. ಪಂಚಭಾಷಾ ನಟಿ ಬಿ ಸರೋಜಾದೇವಿ ಪಾರ್ಥಿವ ಶರೀರವನ್ನು ಹುಟ್ಟೂರಲ್ಲಿ ಅಂತ್ಯಸಂಸ್ಕಾರ ಮಾಡಲಾಗಿದೆ. ಬೆಂಗಳೂರಿನಿಂದ ಬಿಡದಿ ರಾಮನಗರ ಮಾರ್ಗವಾಗಿ ಚನ್ನಪಟ್ಟಣದ ದಶಿವಾರಕ್ಕೆ ಕೊಂಡೊಯ್ದು ಬಳಿಕ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಹಿರಿಯ ನಟಿ ಸರೋಜಾದೇವಿ ಭೂತಾಯಿಯ ಮಡಿಲು ಸೇರಿದ್ದಾರೆ. ಗೋವಿಂದ ಗೋವಿಂದ ಅಂತ ಸ್ಮರಿಸಿ ಅಂತಿಮ ವಿಧಿವಿಧಾನ ನೆರವೇರಿಸಲಾಗಿದೆ. ಕುಟುಂಬಸ್ಥರು, ಗ್ರಾಮಸ್ಥರು ಸೇರಿದಂತೆ ಸಾಕಷ್ಟು ಜನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಬೆಂಗಳೂರಿನಿಂದ ಹುಟ್ಟೂರಿನತ್ತ ನಟಿ ಸರೋಜಾದೇವಿ ಪಾರ್ಥಿವ ಶರೀರ ಕೊಂಡೊಯ್ಯುವಾಗ ಪಾರ್ಥಿವ ಶರೀರಕ್ಕೆ ಸಾರ್ವಜನಿಕರು ಅಂತಿಮ ನಮನ ಸಲ್ಲಿಸಿದರು. ದಾರಿಯುದ್ದಕ್ಕೂ ಜನರು ನಟಿ ಸರೋಜಾದೇವಿ ಅವರನ್ನ ಸ್ಮರಿಸಿಕೊಂಡರು. ರಾಮನಗರದಲ್ಲಿ ಕೆಲ ಹೊತ್ತು ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು.
ಬಿ ಸರೋಜಾದೇವಿ ಚಲನಚಿತ್ರ ರಂಗದಲ್ಲಿ ಗಣನೀಯ ಸಾಧನೆ ಮಾಡಿರುವ ಹಿನ್ನೆಲೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ದಶವಾರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕೊಟ್ಟ ಬಳಿಕ ಸರ್ಕಾರಿ ಗೌರವ ಸಲ್ಲಿಸಿ ಸರೋಜಾದೇವಿ ಅವರ ನೆಚ್ಚಿನ ತೋಟದಲ್ಲೇ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನ ನೆರವೇರಿದೆ. ದಶವಾರದಲ್ಲಿ ಸಮಾಜಮುಖಿ ಸೇವೆ ಮಾಡಿದ್ದ ನಟಿ ಸರೋಜಾದೇವಿ ಅವರ ಅಗಲಿಕೆಯಿಂದಾಗಿ ದಶವಾರ ಗ್ರಾಮದಲ್ಲಿ ನೀರವ ಮೌನ ಆವರಿಸಿತ್ತು. ಚನ್ನಪಟ್ಟಣದ ದಶವಾರ ಗ್ರಾಮಕ್ಕೆ ಭೇಟಿ ನೀಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅಂತಿಮ ನಮನ ಸಲ್ಲಿಸಿದ ಬಳಿಕ ಮಾತನಾಡಿದರು. ಸರೋಜಾದೇವಿ ಅವರು ಒಬ್ಬ ಅದ್ಭುತ ಕಲಾವಿದೆ. ಯಾವುದೇ ಒಂದು ವಿವಾದ ಮಾಡಿಕೊಳ್ಳಲಿಲ್ಲ. ನನಗೆ ನೀನು ಸಿನಿಮಾ ಮಾಡು ಎಂದಿದ್ರು. ನನ್ನ ಜೊತೆಗೆ ತಮಾಷೆಯಾಗಿ ಮಾತನಾಡ್ತಾ ಇದ್ರು. ಹಾಗಾಗಿ ಅವರ ಹೆಸರು ಶಾಶ್ವತವಾಗಿ ಉಳಿಯಬೇಕಿದೆ. ಅವರ ಹೆಸರಲ್ಲಿ ಶಾಶ್ವತ ಕೆಲಸ ಮಾಡ್ತೇವೆ. ಪ್ರತಿಮೆ ಮಾಡುವುದು ಮುಖ್ಯ ಅಲ್ಲ, ಆದರೆ ಶಾಶ್ವತವಾಗಿ ಸರ್ಕಾರದ ಮೂಲಕ ಕೆಲಸ ಮಾಡ್ತೀವಿ ಅಂತ ತಿಳಿಸಿದರು. ಅವರೆಲ್ಲ ಅಭಿಮಾನಿಗಳಿಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಭಾರತ ಸರ್ಕಾರದ ಪದ್ಮವಿಭೂಷಣ್ ಪ್ರಶಸ್ತಿ ಈ ವಯಸ್ಸಿನಲ್ಲಿ ಆ ವಯಸ್ಸಿನಲ್ಲಿ ಯಾರೂ ಕೂಡ ಪಡ್ಕೊಂಡಿರಲಿಲ್ಲ ಆ ಕಾಲದಲ್ಲಿ. ಅಂಥದನ್ನು ಅವರು ಪಡ್ಕೊಂಡು 2 ದೊಡ್ಡ ರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಅವರು ಪಡ್ಕೊಂಡು. ಪ್ರತಿಮೆ ಮುಖ್ಯ ಅಲ್ಲ, ನಾವು ಮುಂದಿನ ದಿನದಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡ್ತೇವೆ. ಅವರ ಹೆಸರು ಉಳ್ಕೊಳ್ಳೋ ರೀತಿಯಲ್ಲಿ ನಾವೇನು ಮಾಡಬೇಕು ಆ ಕೆಲಸವನ್ನು ಮಾಡ್ತೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರೆಲ್ಲ ಅಭಿಮಾನಿಗಳಿಗೆ ಈ ದೊಡ್ಡ ಒಂದು ನಾಯಕಿಯನ್ನು ನಾವು ಕಳ್ಕೊಂಡಿದ್ದೇವೆ. ಅವರ ಮುಂದಿನ ಪೀಳಿಗೆಗೆ ಅವರ ಅಭಿನಯ ಕೆಲವರಿಗೆ ಯುವಕರಿಗೆ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ. ಹಿರಿಯ ನಟಿ ಬಿ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ಸ್ಥಳದಲ್ಲಿ ಶಾಸಕ ಸಿಪಿ ಯೋಗೇಶ್ವರ್, ಬಿಎಂಐಸಿಪಿ ಅಧ್ಯಕ್ಷ ರಘುನಂದನ್ ರಾಮಣ್ಣ ಸೇರಿದಂತೆ ಪ್ರಮುಖರು ಮುಂದೆ ನಿಂತು ಎಲ್ಲ ವ್ಯವಸ್ಥೆಯನ್ನ ನೋಡಿಕೊಂಡ್ರು. ದಶವಾರದ ಮನೆಯಲ್ಲಿ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಹೂವಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮೂಲಕ ಕೊಂಡೊಯ್ದು ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ರಾಮನಗರದ ಒಕ್ಕಲಿಗ ಮಠದ ಪೀಠಾಧ್ಯಕ್ಷರಾದ ಅನ್ನದಾನೇಶ್ವರ ಸ್ವಾಮೀಜಿಯಿಂದ ಅಂತಿಮ ನಮನ ಸಲ್ಲಿಸಲಾಯಿತು. ಇನ್ನು ದಶವಾರದಲ್ಲಿ ಅಂತ್ಯಕ್ರಿಯೆ ವೇಳೆ ಸ್ಯಾಂಡಲ್ವುಡ್ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಟಿ ಜಯಮಾಲಾ, ನಟ ಸುಂದರ್ ಕೃಷ್ಣ ಅರಸ್ ಪುತ್ರ ಮತ್ತು ನಾಗೇಂದ್ರ ಅರಸ್, ಪ್ರಮೀಳಾ ಜೋಶಾಯ್ ಮತ್ತು ಸಾರಾ ಗೋವಿಂದ್ ಸೇರಿದಂತೆ ಹಲವರು ನಟ ನಟಿಯರು ಭಾಗಿಯಾಗಿದ್ದರು. ಬಿ ಸರೋಜಾದೇವಿ ಅವರನ್ನ ಅಂತ್ಯಕ್ರಿಯೆ ನೆರವೇರಿಸಿದ ಬಳಿಕ ಕುಟುಂಬದ ಸದಸ್ಯರು ಪೂಜೆ ಸಲ್ಲಿಕೆ ಮಾಡಿದರು. ಆ ಬಳಿಕ ಒಕ್ಕಲಿಗ ಸಂಪ್ರದಾಯದಂತೆ ಸಮಾಧಿಗೆ ಪೂಜೆ ಸಲ್ಲಿಸಿ ಮಡಿಕೆ ಒಡೆದು ಪೂಜೆ ಸಲ್ಲಿಸಿದ ದತ್ತು ಮಗ ಗೌತಮ್ ಸಮಾಧಿಗೆ ಹೂವಿನಿಂದ ಅಲಂಕರಿಸಿ ಪೂಜೆ ಮಾಡಿದ್ದಾರೆ. ಬಿಬಿಎಂಪಿ ಚುನಾವಣೆ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 5 ಪಾಲಿಕೆ ಮಾಡಲು ನಿರ್ಧಾರವನ್ನ ಮಾಡಿದ್ದೇವೆ. ಬಿಬಿಎಂಪಿ ವಿಸ್ತರಣೆ ಮಾಡ್ತೇವೆ. ಹೆಚ್ಚು ಕಾರ್ಯಕರ್ತರಿಗೆ ಅವಕಾಶವನ್ನ ನೀಡ್ತೇವೆ. ನಾವು ಹೆಚ್ಚು ಸ್ಥಾನವನ್ನ ಗೆಲ್ಲಲೇಬೇಕು ಅಂದಿದ್ದಾರೆ. ಅಲ್ಲದೆ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಮಾವೇಶ ಮಾಡಬೇಕು. ಹೆಣ್ಣು ಮಕ್ಕಳು ಮನೆ ಬಿಟ್ಟು ಬಂದು ಪಕ್ಷ ಸಂಘಟನೆ ಮಾಡುವುದು ಕಷ್ಟ ಇದೆ. ಮುಂದೆ ಮಹಿಳಾ ಮೀಸಲಾತಿ ಬರುತ್ತೆ. ಆಗ ಮಹಿಳೆಯರಿಗೆ ಹೆಚ್ಚು ಅವಕಾಶ ಸಿಗಲಿದೆ. ಹೊಸ ನಾಯಕರ ತಯಾರಿಗೆ ರಾಹುಲ್ ಗಾಂಧಿ ಕರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಕಂಪಲ್ಸರಿ ಆಗಿರಲಿ. ಇವತ್ತು 33% ರಿಸರ್ವೇಶನ್ ಮಾಡಬೇಕು ಅಂತ ಯಾರು ತೀರ್ಮಾನ ಮಾಡಿದ್ರು? ಸೋನಿಯಾ ಗಾಂಧಿ ಮಾಡಿದ್ರು. ರಾಜ್ಯಸಭೆಯಲ್ಲಿ ಆಯ್ತು. ಈಗ ನಮ್ದು ಮ್ಯಾನಿಫೆಸ್ಟೋ ಅದನ್ನ ಇವತ್ತು ಬಂತು. ಒಂದು ತಿಳ್ಕೊಳ್ಳಿ, ಈ 33% ಏನು ಕೇಂದ್ರದಲ್ಲಿ ಇವತ್ತು 2 ಇದರಲ್ಲೂ ಕೂಡ ತೀರ್ಮಾನ ಆಗಿದೆ.
ಇದನ್ನು ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಅಸೆಂಬ್ಲಿ, ನೆಕ್ಸ್ಟ್ ಪಾರ್ಲಿಮೆಂಟ್ಗೆ ಈ 33% ಯಾವ ರೀತಿ ಬರ್ತದೋ ಗೊತ್ತಿಲ್ಲ. ಈಗಾಗಲೇ ಸಿದ್ಧತೆ ನಡೀತಾ ಇದೆ. ನಮ್ಮ ಜೊತೆಗೆ 75 ಜನ MLAಗಳು ಹೆಣ್ಮಕ್ಳು ಕಂಪಲ್ಸರಿ ಆಗಿ ಇರಲೇಬೇಕಾಗ್ತದೆ. ಪಾರ್ಲಿಮೆಂಟಲ್ಲೂ ಕೂಡ ಇರಲೇಬೇಕಾಗ್ತದೆ. ಇದನ್ನು ನಾವು ಸಮಾಜದಲ್ಲಿ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಇವತ್ತು 33% ರಿಸರ್ವೇಷನ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಸಚಿವ ಸಂತೋಷ್ ಲಾಡ್ ಚರ್ಚೆ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ನಮ್ಮ ಇಲಾಖೆಯ ವಿಚಾರವಾಗಿ ಕೆಲವು ಶಾಸಕರು ಡಿಮ್ಯಾಂಡ್ ಮಾಡಿದ ಬಗ್ಗೆ ಚರ್ಚೆ ಆಯಿತು. ನಾನು ಸಚಿವನಾದ ಬಳಿಕ 2 ವರ್ಷದ ಸಾಧನೆಯ ಬಗ್ಗೆ ಅವರಿಗೆ ವರದಿ ಒಪ್ಪಿಸಿದ್ದೇನೆ. ಇಲಾಖೆಯಲ್ಲಿ ಜಾರಿಗೆ ತಂದ ಹೊಸ ಯೋಜನೆಗಳ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಎಷ್ಟು ಸದ್ಯಕ್ಕೆ ಹಂಗೇನಿಲ್ಲ. ಕೆಲವು ಡಿಮಾಂಡ್ಗಳು ಶಾಸಕರದು ನಮ್ಮ ಇಲಾಖೆ ಏನಿದೆ ಅಲ್ಲಿ ಮನವಿ ಮಾಡಿರ್ತಕ್ಕಂಥದ್ದು, ಅದರ ಬಗ್ಗೆ ಚರ್ಚೆ. ಅದರ ಜೊತೆಗೆ ನನ್ನ ಸಂಪೂರ್ಣ 2 ವರ್ಷದ ಅವಧಿ ಏನು ನಮಗೆ ಪಕ್ಷ ನಮ್ಮ ಸಂಪೂರ್ಣ ವರದಿಯನ್ನು ಅವ್ರಿಗೆ ಒಪ್ಪಿಸಿದ್ದೇವೆ. ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದೇವೆ, ಎಷ್ಟು ಜಿಲ್ಲೆಗೆ ಪ್ರವಾಸ ಮಾಡಿದ್ದೇವೆ, ಅದ್ರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಏನು ಹೊಸದಾದಂಥ ಕಾರ್ಯಕ್ರಮಗಳು ತಂದಿದ್ದೇವೆ ಅದ್ರ ಬಗ್ಗೆ ಮನವರಿಕೆ ಮಾಡ್ಕೊಂಡು, ಅದ್ರ ಜೊತೆ ಏನೇನೋ ಸಲಹೆಗಳಿದ್ದರೆ ಅವ್ರ ಜೊತೆ ಕೇಳ್ಕೊಂಡು ಮುಂದೆ ನಮ್ಮ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಯಾವ ರೀತಿಯಾದಂಥ ನಾವಿನ್ನು ಹೆಚ್ಚಿನ ಮಟ್ಟದಲ್ಲಿ ಜನಕ್ಕೆ ರೀಚ್ ಆಗ್ಬೋದು, ಕಾರ್ಯಕ್ರಮ ಮುಗಿಸ್ತಕ್ಕಂಥದ್ರ ಬಗ್ಗೆ ಚರ್ಚೆ ಆಯಿತು. ಜನರು ಹೃದಯ ಸಂಬಂಧಿ ಸಮಸ್ಯೆಗಳ ಕುರಿತು ಆತಂಕ ಪಡಬೇಕಿಲ್ಲ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಇನ್ನು ಪೋಸ್ಟ್ ಕೋವಿಡ್ ಬಳಿಕ ಜನರ ಜೀವನ ಶೈಲಿ ಬದಲಾಗಿದೆ. ಒತ್ತಡ, ಡಯಾಬಿಟಿಸ್ ಮತ್ತು ಫುಡ್ ಹ್ಯಾಬಿಟ್ನಲ್ಲಿ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಯುವಕರು ಈ ಬಗ್ಗೆ ಗಮನ ಹರಿಸಬೇಕು, ಆರೋಗ್ಯಕರ ಜೀವನ ಶೈಲಿಯನ್ನ ಅನುಸರಿಸಬೇಕು. ಕೋವಿಡ್ ವ್ಯಾಕ್ಸಿನ್ನಿಂದ ಹೃದಯ ಸಂಬಂಧಿ ಸಮಸ್ಯೆಗಳು ಆಗ್ತಾ ಇಲ್ಲ, ಇದಕ್ಕೆ ಪುರಾವೆ ಇಲ್ಲ. ಜನ ಈ ಬಗ್ಗೆ ಆತಂಕ ಪಡಬೇಡಿ ಎಂದಿದ್ದಾರೆ. ಒಂದ್ಸರಿ ಪೋಸ್ಟ್ ಕೋವಿಡ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಇವತ್ತು ನಮ್ಮ ಜನರ ಭಾಳಷ್ಟು ಜೀವನ ಶೈಲಿ ಕೂಡ ಬದಲಾವಣೆ ಆಗಿದೆ. ಹೈಪರ್ ಟೆನ್ಷನ್ ಆ್ಯಂಡ್ ಲೈಫ್ ಸ್ಟೈಲ್ ಅಲ್ಲಿ ಭಾಳ ವ್ಯತ್ಯಾಸ ಆಗಿದೆ. ಅಂದರೆ ಅವ್ರ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿರ್ಬೋದು, ಇದು ಭಾಳ ಮುಖ್ಯ ಇದೆ. ಇವೆಲ್ಲವನ್ನು ನಾವು ಸ್ವಲ್ಪ ನಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡಿಕೊಂಡು ಚೆಕಪ್ಪು ವರ್ಷಕ್ಕೊಂದ್ಸರಿ ಮಾಡಿಸಿದ್ರೆ ಸಾಕು. ಯಾಕಂದರೆ ಕಾರ್ಡಿಯಾಕ್ ಚೆಕಪ್ಪು ನಾವು ವರ್ಷಕ್ಕೊಂದ್ಸರಿ ಮಾಡಿಕೊಂಡ್ರೆ ಸಾಕು, ಜನ ಆತಂಕ ಪಡಬೇಕಾಗಿರ್ತಕ್ಕಂಥದ್ದಿಲ್ಲ. ಅದರಲ್ಲಿ ಹೃದಯಾಘಾತದಿಂದ 12 ವರ್ಷದ ಬಾಲಕಿ ಮೃತಪಟ್ಟಿರುವ ಘಟನೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕಾಳಿಂಗೇರಿಯಲ್ಲಿ ನಡೆದಿದೆ. 6ನೇ ತರಗತಿ ವಿದ್ಯಾರ್ಥಿನಿ ದೀಕ್ಷಾ ಮೃತಪಟ್ಟಿದ್ದು, ಮನೆಯಲ್ಲೇ ದೀಕ್ಷಾ ಕುಸಿದು ಬಿದ್ದಿದ್ದಾಳೆ. ಚಿಕಿತ್ಸೆಗೆ ಸಂಡೂರಿಗೆ ಕರೆತರುವಾಗ ಮಾರ್ಗ ಮಧ್ಯೆಯೇ ಮೃತಪಟ್ಟಿದ್ದಾಳೆ. ಸಂಡೂರು ಆಸ್ಪತ್ರೆಗೆ ಶಾಸಕಿ ಅನ್ನಪೂರ್ಣ ತುಕಾರಾಂ ಹಾಗೂ ತಹಶೀಲ್ದಾರ್ ಅನಿಲ್ ಕುಮಾರ್ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಶಿವಾನಂದ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿರುವ ವಿಚಾರ ಮಾಜಿ ಸಚಿವ ಸಿಸಿ ಪಾಟೀಲ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ, ಅದನ್ನ ಸರಿ ಮಾಡಲು ಆಗಲ್ಲ, ರಿಪೇರಿನೂ ಆಗಲ್ಲ, ಅದರ ಬಗ್ಗೆ ಕೇಳಬೇಡಿ ಅಂತ ಪಾಟೀಲ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ದೊಡ್ಡ ಮನುಷ್ಯನ ಪ್ರಿಯಾಂಕಾ ಖರ್ಗೆ ಅವರಿಗೆ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮನುಷ್ಯನ ಅಲ್ಲ. ಅದೊಂದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ. ಗಾಡಿ ನಡಕ್ಕೆಟ್ಟು ರಿಪೇರಿ ಆಕ್ಕಾವು. ಅದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ, ರಿಪೇರಿ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ಅವ್ರ ಬಗ್ಗೆ ನಾನು ಪ್ರಶ್ನೆ ಕೇಳಬೇಡ. ಪ್ರಿಯಾಂಕ್ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಬೆಂಗಳೂರಲ್ಲಿ ಮಾತನಾಡಿದ್ರು. ಅತ್ಯಾಚಾರದ ಬಗ್ಗೆ ಹೆಣ್ಮಗಳು ಮಹಿಳಾ ಆಯೋಗಕ್ಕೆ ಬಂದು ದೂರು ಕೊಡ್ತಾಳೆ. ಅವರ ಅಂಕಲ್ ಒಬ್ಬರ ಜೊತೆ ಬಂದು ನಮ್ಮ ಬಳಿ ಹೇಳಿಕೊಡ್ತಾರೆ. ನಾವು ತಕ್ಷಣ ಪೊಲೀಸರಿಗೆ ಪತ್ರ ಬರೀತೇವೆ. ಪತ್ರ ಬರೆದು ಘಟನೆ ಬಗ್ಗೆ ಪೊಲೀಸರ ಗಮನಕ್ಕೆ ತರ್ತೇನೆ. ಈಗ ಮಾರತಹಳ್ಳಿ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ ಅಂತ ತಿಳಿಸಿದರು. ಲೆಕ್ಚರರ್ ಇನ್ವಾಲ್ವ್ ಆಗಿ ಮಾಡಿರೋ ಕೃತ್ಯ ಇದು. ಅವರದೇ ಕಾಲೇಜಿನ ಲೆಕ್ಚರ್ ಇನ್ವಾಲ್ವ್ ಆಗಿ ಮಾಡಿರುವಂತಹ ಕೃತ್ಯ ಆಗಿದೆ ಇದು. ಹೆಣ್ಮಕ್ಕಳಿಗೆ ಬ್ಲಾಕ್ ಮೇಲ್ ಮಾಡಿ ಕೃತ್ಯ ಎಸಗಿದ್ದಾರೆ. ಭಯಪಡಿಸಿ ಅವಳ ಮೇಲೆ ಕೃತ್ಯ ಮಾಡಲಾಗಿದೆ. ಆ ಹುಡುಗಿ ಧೈರ್ಯ ಮಾಡಿ ನಮ್ಮ ಬಳಿ ಬಂದು ಕಂಪ್ಲೇಂಟ್ ಮಾಡಿದ್ದಾಳೆ ಅಂತ ತಿಳಿಸಿದ್ದಾರೆ. ಆ ಮಗುಗೆ ಯಾವಾಗ ಬ್ಲ್ಯಾಕ್ ಮೇಲ್ ಜಾಸ್ತಿ ಆಗ್ತಾ ಬಂತು ಆವಾಗ ಆಯೋಗಕ್ಕೆ ಬರ್ತಾಳೆ. ಬಂದ ಮೇಲೆ ನಾವು ಅಲ್ಲಿ DCPಗೆ ಬರಿತೀವಿ. DCPಗೆ ಬರೆದ ನಂತರ ಅಲ್ಲಿ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟ್ರವರು 3 ಜನನ ಅರೆಸ್ಟ್ ಮಾಡಿ ಇವಾಗ ಜೈಲಲ್ಲಿದ್ದಾರೆ. ಮತ್ತು ಆ ಮಗಳು ಸಹ ಸ್ಟೇಟ್ಮೆಂಟ್ ಮಾಡಿದ್ದಾಳೆ. ಈಗ ತನಿಖೆ ಆಗಬೇಕು, ಚಾರ್ಜ್ ಶೀಟ್ ಸಬ್ಮಿಟ್ ಆಗಬೇಕು. ಸೊ ಈ ಹಂತದಲ್ಲಿ ನಾವಿದ್ದೀವಿ. ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಭೂ ಸ್ವಾಧೀನದಿಂದ ರಾಜ್ಯ ಸರ್ಕಾರ ಹಿಂದೆ ಸರಿದಿದೆ. ಸರ್ಕಾರದ ಈ ನಿರ್ಧಾರದಿಂದ ಪ್ರಗತಿಪರರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದ ಅಶೋಕ ವೃತ್ತದಲ್ಲಿ ಸಂಭ್ರಮಾಚರಣೆ ಮಾಡಿದ್ದು, ಜಂಟಿ ಕ್ರಿಯಾ ಸಮಿತಿಯಿಂದ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಗಿದೆ.
ಯಾರು ಯಾಕೆ ಅಳಿಸಿದರು ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ಯಾರೇ ತೆಗೆದುಕೊಂಡರೂ ಕೂಡ ಇದೊಂದು ಖಂಡನೀಯವಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಂದ ಅಡಿಷನಲ್ ಎಸ್ಪಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬೆಳಗಾವಿಯಲ್ಲಿ ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಗಡ ದೂರು ಕೊಡೋದಕ್ಕೆ ಮುಂದಾಗಿದ್ರು. ಆದರೆ ಸಿಎಂ ವಿರುದ್ಧ ದೂರು ದಾಖಲಿಸಿಕೊಳ್ಳಲು ಪೊಲೀಸರು ನಿರಾಕರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಾಗ್ದಾಳಿ ಮಾಡಿದ ಗಡಾದ್ ವಿಧಾನಸೌಧ ಠಾಣೆಯಲ್ಲಿ ಒಂದು ಕಾನೂನು, ಬೆಳಗಾವಿಯಲ್ಲಿ ಒಂದು ಕಾನೂನು ನಡೆದಿದೆ. ಇದಕ್ಕೆ ವಿರೋಧ ಪಕ್ಷದ ನಾಯಕರು ಸಹ ಸಾಥ್ ನೀಡುತ್ತಾ ಇದ್ದಾರೆ. ಅಡಿಷನಲ್ ಎಸ್ಪಿಗೆ ಸಿಎಂ ಹಲ್ಲೆಗೆ ಮುಂದಾಗಿದ್ದಕ್ಕೆ ನಾನು ದೂರು ಕೊಟ್ಟೆ. ಕ್ಯಾಂಪ್ ಪೊಲೀಸರಿಂದ ಒಂದು ಹಿಂಬರಹ ಬಂದಿದೆ. ನೊಂದ ವ್ಯಕ್ತಿ ದೂರು ನೀಡಿಲ್ಲ ಅಂತ ಪೊಲೀಸರು ಉತ್ತರಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಒಬ್ಬ ಕರ್ತವ್ಯನಿರತ ಪೊಲೀಸ್ ಇಲಾಖೆ ಅಧಿಕಾರಿ ಆಗಿದ್ದು ಅವಮಾನ ಆಗೈತಿ. ಅಲ್ಲಿ ಸ್ಥಳದಲ್ಲಿ ಇದ್ದಂಥ ಹಿರಿಯ ಅಧಿಕಾರಿಗಳು ಏನಾದರೂ ಇವರು ತಾವು ಸ್ವಯಂ ಪ್ರೇರಣೆಯಿಂದ ದೂರು ದಾಖಲಿಸಿಕೊಂಡ ಮುಖ್ಯಮಂತ್ರಿ ಮೇಲೆ ಕ್ರಮ ತಗೊಳ್ತಾ ಅಂತ ತಿಳ್ಕೊಂಡಿನಿ. ಆದರೆ ಹಂಗಾಗಲಿಲ್ಲ. ಅವ್ರು ತಗೊಳ್ಳಾರ್ಕ ನಾನು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ 25/6/2025 ಒಂದು ದೂರು ಕೊಟ್ಟೆ. ಇಲ್ಲೇ 3ನೇ ವ್ಯಕ್ತಿ ದೂರು ಕೊಟ್ಟಿವಿ ಅಂತೇಳಿ ನಾನು ಅರ್ಜಿಯನ್ನು ವಿಲೇಖ ಹಾಕಿಬಿಟ್ರೆ ನಾನು ಕೊಟ್ಟ ದೂರ ವಿಧಾನಸೌಧದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಒಂದು ಕಾನೂನು. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಜರಾಯಿ ಇಲಾಖೆ ಸುಪರ್ದಿಗೆ ಪಡೆದ ವಿಚಾರವಾಗಿ ಹೈಕೋರ್ಟ್ನಲ್ಲಿ ದೇವಸ್ಥಾನದ ಟ್ರಸ್ಟ್ ಸಲ್ಲಿಸಿದ ಅರ್ಜಿ ವಿಚಾರಣೆ ಮಾಡಲಾಗಿದೆ. ಇನ್ನು ಟ್ರಸ್ಟ್ ಪರವಾಗಿ ಹಿರಿಯ ವಕೀಲ ಪಿ ಪ್ರಸನ್ನಕುಮಾರ್ ವಾದ ಮಾಡಿದ್ದು, ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರ ಪೀಠದಲ್ಲಿ ವಿಚಾರಣೆ ಮಾಡಲಾಗಿದೆ. ವಿಚಾರಣೆ ವೇಳೆ ದೇವಸ್ಥಾನದ ಹುಂಡಿ ಕಳ್ಳತನ ಪ್ರಕರಣದ ಬಗ್ಗೆಯೂ ಕೂಡ ನ್ಯಾಯಾಲಯಕ್ಕೆ ವಿವರಣೆಯನ್ನ ನೀಡಲಾಗಿದೆ. ಹುಂಡಿ ಹಣ ಎಣಿಕೆಯ ವೇಳೆ ಹಣ ಕಳವು ಬಗ್ಗೆ ಹೇಳಲಾಗಿದೆ. ಇದಕ್ಕೆ ಸಂಬಂಧಿಸಿದ ಇಬ್ಬರನ್ನ ಕೆಲಸದಿಂದ ತೆಗೆಯಲಾಗಿದೆ ಹಾಗೂ ಎಫ್ಐಆರ್ ದಾಖಲಿಸಲಾಗಿದೆ. ಇದರ ಬಗ್ಗೆ ವರದಿಯನ್ನು ಕೂಡ ಸಲ್ಲಿಸಲಾಗಿದೆ. ಟ್ರಸ್ಟ್ನ ಪದಾಧಿಕಾರಿಗಳ ನಡುವೆ ಹೊಂದಾಣಿಕೆ ಇಲ್ಲ ಅಂತ ಸಹಾಯಕ ಆಯುಕ್ತ ಮುಜರಾಯಿ ಇಲಾಖೆ ವರದಿಯನ್ನ ತಿಳಿಸಲಾಗಿದೆ. ಇನ್ನು ಹಣ ಕಳವು ಬಗ್ಗೆ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ಬಂದಿದೆ ಅಂತ ತಿಳಿಸಿದ್ದಾರೆ. ಹಣ ದುರ್ಬಳಕೆಯಲ್ಲಿ ಕೇವಲ ಇಬ್ಬರು ಮಾತ್ರವಲ್ಲ, ಎಲ್ಲರೂ ಭಾಗಿಯಾಗಿದ್ದಾರೆ. ಟ್ರಸ್ಟ್ನ ಆಸ್ತಿ ಎಷ್ಟು, ಸ್ಥಿರಾಸ್ತಿ ಎಷ್ಟು, ಚರಾಸ್ತಿ ಎಷ್ಟು, ಆದಾಯ ಎಷ್ಟು, ಖರ್ಚು ವೆಚ್ಚ ಎಷ್ಟು ಟ್ರಸ್ಟ್ಗಳಿದ್ದಾರೆ, ಅರ್ಚಕರು ಎಷ್ಟು ಅಂತ ಇಲಾಖೆ ವರದಿ ಹೇಳಿತು. ಆದರೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಹೀಗಾಗಿ ಮುಜರಾಯಿ ಇಲಾಖೆ ವಶಕ್ಕೆ ಪಡೆಯಲಾಗಿದೆ. ಸೆಕ್ಷನ್ 43ರ ಅಡಿಯಲ್ಲಿ ಸರ್ಕಾರ ಪ್ರವೇಶ ಮಾಡಬೇಕಾಗಿ ಬಂತು. ಅವರ ಆರೋಪದಂತೆ 2ನೇ ಶನಿವಾರ ನಾವು ಹೋಗಿಲ್ಲ, 11ನೇ ತಾರೀಕು ಶುಕ್ರವಾರ ನಾವು ಹೋಗಿದ್ದು, 11ಕ್ಕೆ ಚಾರ್ಜ್ ತೆಗೆದುಕೊಂಡು ಎಲ್ಲರಿಗೂ ಅವತ್ತೇ ವರದಿ ಸಲ್ಲಿಸಲಾಗಿದೆ. ಶುಕ್ರವಾರ ನಾವು ಚಾರ್ಜ್ ತೆಗೆದುಕೊಂಡಿದ್ವಿ. ಶನಿವಾರ ಎಂದಿನಂತೆ ಭಕ್ತರಿಗೆ ಪೂಜಾ ಕಾರ್ಯಗಳನ್ನು ವ್ಯವಸ್ಥೆ ಮಾಡಿದ್ವಿ. ಅದು ಆಂಜನೇಯ ಸ್ವಾಮಿ ಹಣ. ಬಾಲ ಬೆಳೆದಂತೆ ಹಣ ಬೆಳೀತಾ ಇತ್ತು. 19 ವರ್ಷ ಸಾಕಷ್ಟು ಅವ್ಯವಹಾರ ಆಗಿರುವುದು ಕಂಡು ಬಂದಿದೆ ಅಂತ ಸರ್ಕಾರದ ಪರ ಎಎಜಿ ವಾದ ಮಂಡಿಸಿದ್ದಾರೆ. ಇನ್ನು ಗಾಳಿ ಆಂಜನೇಯ ಸ್ವಾಮಿ ದೇವಾಲಯ ಸುಪರ್ದಿಗೆ ಪಡೆದ ಪ್ರಕರಣದಲ್ಲಿ ಟ್ರಸ್ಟ್ ಹಾಗೂ ಸರ್ಕಾರದ ಪರವಾಗಿ ಪ್ರತಿವಾದ ಆಲಿಸಿದ ಹೈಕೋರ್ಟ್ ನಾಳೆಗೆ ಆದೇಶವನ್ನು ಕಾಯ್ದಿರಿಸಿದೆ. ಗಾಳಿ ಆಂಜನೇಯ ಟೆಂಪಲ್ ಅನ್ನ ಮುಜರಾಯಿ ಇಲಾಖೆ ಸುಪರ್ದಿಗೆ ಪಡೆದ ಸರ್ಕಾರದ ಆದೇಶದ ಸಂಬಂಧಪಟ್ಟಂಗೆ ನಾಳೆ ಆದೇಶ ನೀಡಲಿದ್ದಾರೆ ನ್ಯಾಯಮೂರ್ತಿಗಳು. ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಾಗಲಕೋಟೆ ಹುನಗುಂದ ಪಟ್ಟಣದಲ್ಲಿ ಸ್ವಾಮೀಜಿ ಸಭೆ ಮಾಡಿದರು. ಪಂಚಮಸಾಲಿ ಪೀಠಾಧ್ಯಕ್ಷ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಪೀಠದ ಸದಸ್ಯರ ಸಭೆ ಮಾಡಲಾಗಿದೆ. ಪೀಠಕ್ಕೆ ಬೀಗ ಹಾಕಿದ ಬಗ್ಗೆ ಎಫ್ಐಆರ್ ಮಾಡಿಸುವ ಬಗ್ಗೆ ಹಾಗೂ ಮುಂದೆ ತೆಗೆದುಕೊಳ್ಳುವ ನಿರ್ಧಾರದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಏನೋ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ಬೋದು. ಯಾರಿಗೆ ಬೀಗ ಹಾಕಿ ಕೊಟ್ಟಿದ್ರೆ ಅವರು ನಮ್ಮವರೇ, ಬೀಗ ತೆಗೆದು ಒಳ ಕಳಿಸಿದ್ರೆ ಅವರು ನಮ್ಮವರು. ಆ ಕಾರಣಕ್ಕೋಸ್ಕರವಾಗಿ ನಾನು ಇದನ್ನು ಸಮವಾಗಿ ಸ್ವೀಕಾರ ಮಾಡ್ತೀನಿ. ಆ ಉದ್ದೇಶಕ್ಕೋಸ್ಕರ ಎಲ್ಲ ಹಿರಿಯ ಭಕ್ತರು ಬಂದಿರಿ, ನೀವೆಲ್ಲ ಬಂದಂಥ ಭಕ್ತರು ನೀವೇನು ಮುಖ್ಯ ಮಾತಾಡ್ತೀವಿ, ನಿಮ್ಮ ಮಾತುಗಳನ್ನು ಕೇಳಿಕೊಂಡು ಏನು ಕೂಡು ಸಮಕ್ಕೆ ಹೋಗಿ ಬೀಗ ಹಾಕಿದ ಮನವೊತ್ತು ಪ್ರಯತ್ನ ಮಾಡಿದ್ರೆ ನಾವು ಒಳಗೆ ಹೋಗ್ತೀವಿ. ಇಲ್ಲ ಬೇಡ ಬುದ್ಧಿ, ಇಲ್ಲೇ ಭಕ್ತಿ ಮನೆಗೆ ಇದೆಯಪ್ಪ ಅಂದರೆ ಅಲ್ಲೇ ಕೂಡಿಸಿಗೆ ಯಾವುದೋ ಭಕ್ತಿ ಮನೆಗೆ ಇರ್ತೀನಿ. ನೀವೆಲ್ಲ ಬಿಟ್ಕೊಂಡು ಏನು ತೀರ್ಮಾನಕ್ಕೆ ನಾನು ಬರ್ತೀನಿ. ಪಂಚಮಸಾಲಿ ಮಠಕ್ಕೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಬೆಂಬಲಿಗರಿಂದ ಬೀಗ ಹಾಕಿರುವ ವಿಚಾರವಾಗಿ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಸಿಸಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಬಲಿಗರೋ ಇಲ್ಲ ಅವರೋ ಅನ್ನೋದು ಸ್ಪಷ್ಟ ಆಗಬೇಕು. ಮೃತ್ಯುಂಜಯ ಸ್ವಾಮೀಜಿ ಕೂಡಲೇ ಸಂಗಮ ಪೀಠದಿಂದ 750 ಕಿಲೋಮೀಟರ್ ಪಾದಯಾತ್ರೆ ಆರಂಭ ಮಾಡಿದ್ರು. ಪಂಚಮಸಾಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ನೌಕರಿಗಾಗಿ 2A ಮೀಸಲಾತಿ ಹೋರಾಟವನ್ನ ಮಾಡಿದ್ರು. ಮೂಲ ಪೀಠ ಅಲ್ಲೇ ಇರಬೇಕು. ನಾವು ಸ್ವಾಮೀಜಿ ಪರ ಇದ್ದೇವೆ. ಸ್ವಾಮಿಗಳಿಂದ ತಪ್ಪಾಗಿದ್ರೆ, ನ್ಯೂನ್ಯತೆಗಳಿದ್ರೆ ಕೂತು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ನಮಗೂ ಕೂಡ 2D 2C ಮೀಸಲಾತಿಯನ್ನು
ಕೊಡಬೇಕು ಅನ್ನುವಂಥ ಮನವಿಯನ್ನು ನಾನು ಮಾಡ್ತೇನೆ. ಕೇವಲ ಯಾವುದೋ ಒಬ್ಬ ಶಾಸಕರನ್ನು ಮಾತು ಕೇಳಬಾರ್ದು ಅನ್ನುವಂಥ ಮನವಿಯನ್ನು ಕೂಡ ನಾನು ಮಾಡ್ತೇನೆ. ಅವತ್ತು ಬೇಕಾದಂಥ 750 ಕಿಲೋಮೀಟ್ರ್ ಪಾದಯಾತ್ರೆಯಲ್ಲಿ ಆ ಸ್ವಾಮಿಗಳು ಬೇಕಾಗಿದ್ದರು. ಯಾಕಂದರೆ ಅವತ್ತು ನಮ್ಮ ಸರ್ಕಾರದ ಕರ್ತವ್ಯವಾಗಿತ್ತು, ಕೊಡಬೇಕಾಗಿದ್ದು. ಅದಕ್ಕಾಗಿ ಅತ್ಯಂತ ಉತ್ಸಾಹದಿಂದ ಕೆಲವು ಜನ ಬಾರ್ಕೋಲ್ ಹಾಕೊಂಡು ಅಡ್ಡಾಡಿದರು, ಕೆಲವು ಜನ ಹಸಿರು ಟೇಪಿಗೆ ಹಾಕ್ಕೊಂಡು ಅಡ್ಡಾಡಿದ್ರು. ನಾ ಹಸಿರು ತೊಗೊಳಕ್ಕೆ ಹೋಗೋದಿಲ್ಲ. ಇವತ್ತು ಏನು ಶ್ರೀಗಳ ಪೀಠಕ್ಕೆ ಬೀಗ ಹಾಕ್ಯಾರಲ್ಲ, ಇದು ಅಕ್ಷಮ್ಯ ಅಪರಾಧ. ನಮಗೂ ಕೂಡ ಕೃಷ್ಣಾ ನದಿ ಬ್ರಿಡ್ಜ್ ಮೇಲಿಂದ ಗಂಡನನ್ನ ತಳ್ಳಿ ಕೊಲೆಗೆ ಯತ್ನಿಸಿದ ಆರೋಪ ಸಂಬಂಧಪಟ್ಟಂಗೆ ಯುವತಿ ಗದ್ದೆಮ್ಮ ಮಾತನಾಡಿದ್ದಾರೆ. ಈಗಾಗಲೇ ಎಲ್ಲ ಮುಗಿದು ಹೋಗಿದೆ. ನಿನ್ನೆ ನ್ಯಾಯ ಪಂಚಾಯಿತಿ ಮಾಡಿ ತಾಳಿ ಹಾಗೂ ಕಾಲುಂಗುರ ತೆಗೆದುಕೊಂಡು ಹೋಗಿದ್ದಾರೆ. ನಾನೇ ನದಿಗೆ ತಳ್ಳಿದ್ದೇನೆ ಅಂತ ಹೇಳಿದ್ದಾರೆ. ನಾನು ಯಾಕೆ ಹಂಗೆ ಮಾಡಲಿ, ನನಗೆ ಇಷ್ಟ ಇದೆ ಅಂತಾನೆ ಮದುವೆ ಆಗಿದ್ದೇನೆ. ಗಂಡ ನಾನು ಬೇಡ ಅಂತ ಹೇಳಿ ನ್ಯಾಯ ಮುಗಿಸಿದ್ದಾರೆ ಅಂತ ಹೇಳಿದ್ದಾಳೆ. ಮೊದ್ಲು ಹೆಂಗಿದ್ವಿ ಹಂಗಿರೋದು. ಅವ್ರಿಗೆ ನಾವು ಸಂಬಂಧ ಇಲ್ಲ, ನಮ್ಗೆ ಅವ್ರ ಸಂಬಂಧ ಇಲ್ಲ. ನಾಳೆ ನಾವಾದ್ರೆ ಅವ್ರ ಮನೆ ಪಾಲ್ಗಿಲ್ಲ, ಅವ್ರಾದ್ರೆ ನಮ್ಗೆ ಎದಕ್ಕೆ ಇಲ್ಲ. ಅವ್ರಿಗೆ ನಮ್ಗೆ ಸಂಬಂಧನೇ ಇಲ್ಲ. ಇವಾಗ ಮೊದ್ಲು ಹೆಂಗಿದ್ವಿ ಹಂಗೆ, ಮದ್ವೆ ಆಗ್ಲಕ್ಕೆ ಮುಂಚೆ ಹಂಗಿದ್ವಿ ಹಂಗೆ. ಇವಾಗ ಮೊದ್ಲು ಹೆಂಗಿದ್ವಿ. ವಿವಾಹ ವಿಚ್ಛೇದನ ಪಡೆಯಲು ನಿರ್ಧರಿಸಿದ್ದ ಜೋಡಿಯನ್ನ ನ್ಯಾಯಾಲಯ ಒಗ್ಗೂಡಿಸಿದೆ. ದೊಡ್ಡಬಳ್ಳಾಪುರದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಲೋಕ್ ಅದಾಲತ್ ಮಾಡಲಾಗಿದ್ದು 3 ವರ್ಷದಿಂದ ಬೇರೆಯಾಗಲು ತೀರ್ಮಾನ ಮಾಡಿದ್ದ ಜೋಡಿಯನ್ನ ರಾಜಿ ಮಾಡಿಸಲಾಗಿದೆ. ಇನ್ನು ದಾಸರಿ ಕ್ರಾಂತಿ ಕಿರಣ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಂಧಾನ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ನಿರಂತರ ಮಳೆ ಹಿನ್ನೆಲೆ ಉಳ್ಳಾಲ, ಬಂಟ್ವಾಳ ವ್ಯಾಪ್ತಿಯ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿಯಿಂದ ಪ್ರೌಢಶಾಲೆಯವರೆಗೆ ರಜೆ ಘೋಷಿಸಿ 2 ತಾಲೂಕುಗಳ ತಹಶೀಲ್ದಾರರು ಆದೇಶ ಹೊರಡಿಸಿದ್ದಾರೆ. ಈ ಬಾರಿಯೂ ಅಭಿಮನ್ಯು ಅಂಬಾರಿ ಹೊರಲಿದ್ದಾನೆ ಅಂತ ಮೈಸೂರಿನಲ್ಲಿ ಡಿಸಿಎಫ್ ಪ್ರಭುಗೌಡ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಈಗಾಗಲೇ ಅರಣ್ಯ ಇಲಾಖೆ ಗಜಪಡೆಯ ಆಯ್ಕೆ ಪ್ರಕ್ರಿಯೆ ಶುರು ಮಾಡಿದೆ. ಆನೆಗಳ ಹೆಲ್ತ್ ಕಾರ್ಡ್ ದಸರಾ ಹೈ ಪವರ್ ಕಮಿಟಿಗೆ ಸಲ್ಲಿಕೆಯಾಗಿದೆ. ಇನ್ನು ಯಾವೆಲ್ಲ ಆನೆಗಳು ಈ ಬಾರಿ ದಸರಾದಲ್ಲಿ ಭಾಗಿಯಾಗುತ್ತೆ ಅನ್ನುವ ಅಂತಿಮ ಪಟ್ಟಿ ಹೈ ಪವರ್ ಕಮಿಟಿ ಬಿಡುಗಡೆ ಮಾಡುತ್ತೆ. ಈ ಬಾರಿ ಮತ್ತಿಗೋಡು, ದುಬಾರೆ, ಬಳ್ಳೆ ಸೇರಿದಂತೆ 6 ಕ್ಯಾಂಪ್ನಿಂದ ಆನೆಗಳು ಬರಲಿದೆ. ಈ ಬಾರಿಯೂ ಕೂಡ ಗಜಪಡೆಯನ್ನ ಅಭಿಮನ್ಯುವೇ ಲೀಡ್ ಮಾಡಲಿದ್ದಾನೆ ಎಂದಿದ್ದಾರೆ. ಆಲ್ಮೋಸ್ಟ್ ಈಗ 59 ಇಯರ್ಸ್ ಅಭಿಮಾನಿಗೆ. ಈ ವರ್ಷನೂ ಕೂಡ ಅವನೇ ಲೀಡರ್ ಇರ್ತಾನೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಬಟ್ ಬೇರೆ ಆನೆಗಳನ್ನು ಕೂಡ ನಾವು ಪ್ರತಿ ವರ್ಷವೂ ಒಂದು 4 ರಿಂದ 5 ಆನೆಗಳನ್ನು ನಾವು ಬ್ಯಾಕ್ ಬೋನ್ ಆಗಿ ಇಟ್ಕೊಂಡಿರ್ತೀವಿ. ಸೊ ಅದರಲ್ಲಿ ನಮಗೆ ಮಹೇಂದ್ರ ಇರ್ಬೋದು, ಧನಂಜಯ ಇರ್ಬೋದು, ಪ್ರಶಾಂತ, ಸೊ ಇವೆಲ್ಲ ಆನೆಗಳು ಕೂಡ ಒಳ್ಳೆಯ ಆನೆಗಳು, ಬ್ಯಾಕಪ್ ಇದ್ದೇ ಇರ್ತಾವೆ ನಮಗೆ. ಫುಡ್ ಕೊಡುವಾಗ ಅದು ಆಲ್ಮೋಸ್ಟ್ ಸ್ವಲ್ಪ ಜಗಾಡಿತ್ತು ಲಾಸ್ಟ್ ಟೈಮು. ಈಗ ಕೂಡ ಕ್ಯಾಂಪ್ನಲ್ಲಿ ಅದರ ಅಂದರೆ ನಾವು ಬೆರೆಯೋಕ್ಕೆ ಬಿಡಲ್ಲ. ಯೂಶ್ವಲಿ ಮೇಲ್ ಎಲಿಫೆಂಟ್ಸ್ಗಳನ್ನು ಎರಡೂ ಒಟ್ಟಿಗೆ ಬಿಟ್ಟರೆ ಜಗಾಡೋಷ್ಟು ಚಾನ್ಸಸ್ ಇರುತ್ತೆ. ಅದನ್ನು ನಾವು ಅವಾಯ್ಡ್ ಮಾಡಿಸ್ತಾ ಇದ್ದೀವಿ ಅಷ್ಟೇ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಪಟ್ಟಣದಲ್ಲಿ ನಕಲಿ ರಸಗೊಬ್ಬರ ಮಾರಾಟದ ಜಾಲವನ್ನು ಕೃಷಿ ಇಲಾಖೆ ಭೇದಿಸಿದೆ. ಪ್ರತ್ಯೇಕವಾಗಿ 2 ಕಡೆಗಳಲ್ಲಿ ನಕಲಿ ರಸಗೊಬ್ಬರ ದಾಸ್ತಾನು ಪತ್ತೆಯಾಗಿದೆ. ಸ್ವಸ್ತಿಕ್ ಆ್ಯಂಡ್ ಬನಶಂಕರಿ ಅಗ್ರೋ ಸೆಂಟರ್ಗೆ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕಿ ಶಾಂತಮಣಿ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ದಾಳಿ ವೇಳೆ ಸುಮಾರು 313 ಚೀಲಗಳಷ್ಟು ನಕಲಿ ರಸಗೊಬ್ಬರ ಪತ್ತೆಯಾಗಿದೆ. ಕೊಪ್ಪಳ ಮೂಲದ ಸಾಮ್ರಾಟ್ ಕಂಪನಿಯ ರಾಸಾಯನಿಕ ಗೊಬ್ಬರ ಪೂರೈಕೆ ಮಾಡಲಾಗಿದೆ. ಚೀಲಗಳಿಗೆ ಬ್ಯಾಚ್ ನಂಬರ್ ನಮೂದು ಮಾಡದೆ ಪೂರೈಕೆ ಮಾಡಿರುವ ರಸಗೊಬ್ಬರದ ಚೀಲಗಳನ್ನು ಜಪ್ತಿ ಮಾಡಲಾಗಿದ್ದು ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಬೇಕರಿ, ಕಾಂಡಿಮೆಂಟ್ಸ್ ಶಾಪ್ಗಳಿಗೆ ವಾಣಿಜ್ಯ ತೆರಿಗೆ ಶಾಕ್ ಎದುರಾಗಿದೆ. ಇದೀಗ ಸಮಸ್ಯೆ ಬಗೆಹರಿಸುವಂತೆ ವರ್ತಕರು ಸಿಎಂ ಮೊರೆ ಹೋಗಿದ್ದಾರೆ. ಸಮಸ್ಯೆ ಬಗೆಹರಿಸುವಂತೆ ಕಾರ್ಮಿಕ ಪರಿಷತ್ ಮನವಿ ಮಾಡಿದೆ. ಇನ್ನು ಏಕಾಏಕಿ 4 ವರ್ಷದ ವಾಣಿಜ್ಯ ತೆರಿಗೆ ಪಾವತಿಸಲು ನೋಟಿಸ್ ನೀಡಲಾಗಿದೆ. ಸಣ್ಣ ವ್ಯಾಪಾರಿಗಳಿಗೆ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಸಿಗರೇಟ್ ಸೇರಿದಂತೆ ಹಲವು ವಸ್ತುಗಳಲ್ಲಿ ಹೆಚ್ಚು ವ್ಯಾಪಾರ ಆದ್ರೂ ಲಾಭ ಕಡಿಮೆ. 1 ಲಕ್ಷ ವ್ಯಾಪಾರ ಮಾಡಿದ್ರೂ ಕೂಡ ಸಿಗೋ ಲಾಭ 1,000 ಅಷ್ಟೇ. ಹೀಗಾಗಿ ಏಕಾಏಕಿ ತೆರಿಗೆ ನೋಟಿಸ್ ನೀಡಿದ್ದು ನಮಗೆ ದಿಕ್ಕೇ ತೋಚದಂತಾಗಿದೆ. ಅಂಗಡಿಗಳನ್ನ ಮಾರಾಟ ಮಾಡಿದ್ರೂ ದುಬಾರಿ ತೆರಿಗೆ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಸಣ್ಣ ವ್ಯಾಪಾರಿಗಳು ಹೇಳ್ತಿದ್ದಾರೆ. ನಾಡದೋಣಿ ಮಗುಚಿ 3 ಮೀನುಗಾರರು ನೀರು ಪಾಲಾಗಿರುವ ಘಟನೆ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಗಂಗೋಡಿಯಲ್ಲಿ ನಡೆದಿದೆ. ಕಡಲಿನ ಅಬ್ಬರಕ್ಕೆ ದೋಣಿ ಮಗುಚಿ ಬಿದ್ದಿದ್ದು ಓರ್ವ ನೀರಿಗೆ ಬಿದ್ದಿದ್ದಾನೆ. ಈ ವೇಳೆ ಆತನ ರಕ್ಷಣೆಗೆ ಮುಂದಾಗಿದ್ದ ಇಬ್ಬರೂ ಸೇರಿ ಒಟ್ಟು 3 ಮಂದಿ ನಾಪತ್ತೆಯಾಗಿದ್ದಾರೆ. ನಾಪತ್ತೆಯಾದ ಮೀನುಗಾರರಿಗಾಗಿ ಶೋಧ ನಡೆಸಲಾಗ್ತಾ ಇದೆ.
ವಿಜಯಪುರದಲ್ಲಿ ಪೊಲೀಸ್ ಗುಂಡಿನ ಸದ್ದು ಕೇಳಿ ಬಂದಿದೆ. ಬಾಗಪ್ಪ ಹರಿಜನ ಹಳೆ ಶಿಷ್ಯನ ಹತ್ಯೆ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳ ಕಾಲಿಗೆ ಗುಂಡೇಟು ಬಿದ್ದಿದೆ. ವಿಜಯಪುರದ ಇಟ್ಟಂಗಿಹಾಳ ಬಳಿ ಆರೋಪಿಗಳ ಮೇಲೆ ಫೈರಿಂಗ್ ಮಾಡಲಾಗಿದೆ. ನಿನ್ನೆ ತಡರಾತ್ರಿ ಸುಶೀಲ್ ಕಾಳೆ ಹಂತಕರಿಗಾಗಿ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಈ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಆಕಾಶ ಕಲ್ಲವಗೋಳ, ಸುದೀಪ್ ಅಲಿಯಾಸ್ ಸುಭಾಷ ಬಗಲಿ ಯತ್ನಿಸಿದ್ದಾರೆ. ಈ ವೇಳೆ ಆತ್ಮರಕ್ಷಣೆಗಾಗಿ ಸಿಪಿಐ ಪ್ರದೀಪ್ ತಳಗೇರಿ ಫೈರಿಂಗ್ ಮಾಡಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.